ವಿರಾಟ್ ಮತ್ತು ಬಾಯಾ ಬೆಲೆ ಕಟ್ಟಲಾಗದ ದ್ವೇಷ ಭಾಗ 2. ಕ್ಲಬ್ನಿಂದ ಹೊರಬಂದ ವಿರಾಟ್ ನೇರವಾಗಿ ತನ್ನ ಆಫೀಸಿಗೆ ಅಂತ ಹೋಗ್ತಾನೆ. ದಿನವಿಡೀ ಸಾಲು ಸಾಲು ಮೀಟಿಂಗ್ಗಳು, ಫೈಲ್ಗಳ ರಾಶಿ. ಆದರೆ ಅವನ ಮನಸ್ಸು ಮಾತ್ರ ಅಲ್ಲಿರಲಿಲ್ಲ. ಎಷ್ಟೇ ಪ್ರಯತ್ನಿಸಿದ್ರೂ ಮಾಯಾಳ ಮಾತುಗಳು ಕಿವಿಯಲ್ಲಿ ಗುಯ್ ಅಂತ ಇದ್ದಾವೆ. ಅವಳ ನೆನಪಾದಾಗಲೆಲ್ಲ ಅವನಿಗೆ ಎಲ್ಲಿಲ್ಲದ ಕಿರಿಕಿರಿ, ಯಾವುದೋ ಒಂದು ರೀತಿಯ ಸೋಲಿನ ಭಯ. ಅವಳು ನಿಜವಾಗ್ಲೂ ಇವತ್ತು ರಾತ್ರಿ ಬೇರೆಯವನ ಜೊತೆ ಮಲಗ್ತಾಳ? ಈ ಆಲೋಚನೆಯೇ ಅವನನ್ನು ಹುಚ್ಚನನ್ನಾಗಿ ಮಾಡ್ತಾ ಇತ್ತು. ಟೇಬಲ್ ಮೇಲಿದ್ದ ಸ್ಫಟಿಕದ ಚೆಂಡನ್ನು ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡ ವಿರಾಟ್ ಹಲ್ಲು ಕಚ್ಚಿ ತನಗೆ ತಾನೇ ಅಂದುಕೊಂಡ, ಇಲ್ಲ, ಅವಳು ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ತಕ್ಷಣ ಅವನಿಗೆ ತನ್ನ ಸ್ಥಿತಿಯ ಅರಿವಾಯಿತು. ಛೀ, ನನಗೇನಾಗಿದೆ? ಆ ಹುಡುಗಿ ನನಗೇನು ಮಾಟ ಮಾಡಿದ್ದಾಳ? ಯಾಕೆ ಅವಳ ಬಗ್ಗೆ ಇಷ್ಟೊಂದು ಯೋಚಿಸ್ತಾ ಇದ್ದೀನಿ? ಅವಳು ನರಕಕ್ಕಾದರೂ ಹೋಗಲಿ, ಇಲ್ಲ ಯಾರ ಜೊತೆ ಆದರೂ ಮಲಗಲಿ, ನನಗೇನು? ಅವಳಿಗೂ ನನಗೂ ಈಗ ಯಾವ ಸಂಬಂಧನೂ ಇಲ್ಲ. ಅವಳೊಬ್ಬಳು ಕಾಲ್ ಗರ್ಲ್ ಅಷ್ಟೇ. ಹಣಕ್ಕಾಗಿ ಅಗ್ಗದ ಕೆಲಸ ಮಾಡುವವಳ ಬಗ್ಗೆ ನಾನ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ತನ್ನ ಮನಸ್ಸನ್ನು ಸಮಾಧಾನ ಪಡಿಸ್ಕೊಳ್ಳೋಕೆ ತುಂಬ ಪ್ರಯತ್ನ ಪಟ್ಟ. ಬಹಳ ಹೊತ್ತಿನ ನಂತರ ವಿರಾಟ್ ಮನೆಗೆ ಬಂದ. ಸೋಫಾದ ಮೇಲೆ ಕುಳಿತು ಕಣ್ಣು ಮುಚ್ಚಿ ತಲೆಯನ್ನು ಹಿಂದಕ್ಕೆ ಹೊರಗಿಸಿದ್ದ. ಸ್ವಲ್ಪ ಹೊತ್ತು ಹಾಗೆಯೇ ಸುಮ್ಮನೆ ಬಿದ್ದಿದ್ದ. ಆದರೆ ಕಣ್ಣು ತೆರೆದಾಗ ಅವನ ನೋಟದಲ್ಲಿ ಕತ್ತಲೆ ತುಂಬಿತ್ತು. ಮುಷ್ಟಿಗಳು ಮತ್ತಷ್ಟು ಬಿಗಿಯಾಗಿದ್ವು. ಪಕ್ಕದಲ್ಲಿದ್ದ ಫೋನ್ ನೋಡಿ ಮತ್ತೆ ಹತಾಶೆಯಿಂದ ತಲೆ ಅಲ್ಲಾಡಿಸಿದ್ದ. ಸಾಕು ವಿರಾಟ್, ಇನ್ನೂ ಸಾಕು. ಅವಳ ಬಗ್ಗೆ ಯೋಚಿಸೋದನ್ನು ಇಲ್ಲಿಗೆ ನಿಲ್ಲಿಸ್ಬಿಡು. ತಕ್ಷಣ ಎದ್ದು ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಕಿಚನ್ ಕಡೆ ಹೋದ. ವಿರಾಟ್ಗೆ ಹೊರಗಿನವರು ಮಾಡಿದ ಅಡುಗೆ ಹಾಗೆ ಬರ್ತಾ ಇರಲಿಲ್ಲ. ತನ್ನ ಊಟವನ್ನು ತಾನೇ ತಯಾರಿಸಿಕೊಳ್ಳುವುದು ಅವನ ಅಭ್ಯಾಸ. ಅವನ ಅಡುಗೆ ಮನೆಗೆ ಕೆಲಸದವರಿಗೂ ಪ್ರವೇಶ ಇಲ್ಲ. ತಟ್ಟೆಯಲ್ಲಿ ಊಟ ಬಡಿಸ್ಕೊಂಡು ಕುಳಿತ. ಆದರೆ ಒಂದು ತುತ್ತು ಕೂಡ ಗಂಟ್ಲಿಗಿಳಿತಿಲ್ಲ. ಊಟವೆಲ್ಲ ಕಹಿಯಾಗಿ ಭಾಸವಾಗ್ತಿದೆ. ಏನೋ ಕಸದ ಥರ ಮಾಡ್ತಿದ್ದೀನಿ ಎಂದು ತಟ್ಟೆಯನ್ನು ಬದಿಗೆ ತಳ್ಳಿದ್ದ. ವಿರಾಟ್ ಸುಮ್ಮನೆ ಕುಳಿತಿದ್ರೂ ಅವನ ಕಣ್ಣ ಮುಂದೆ ಮಾಯಾಳ ಆ ಮೃದುವಾದ ದೇಹ, ಅವಳ ಮೈ ಬಣ್ಣ, ಆ ಉಸಿರಾಟದ ಸುಗಂಧ ಎಲ್ಲವೂ ಸುಳಿತಾ ಇದ್ವು. ಜೀವನದಲ್ಲಿ ಎಷ್ಟೋ ಹುಡುಗಿಯರನ್ನು ನೋಡಿದ್ದೇನೆ, ಆದರೆ ಮಾಯಾಳಲ್ಲಿರುವ ಆ ಕಾಂತಶಕ್ತಿ ಇನ್ಯಾರಲ್ಲೂ ಇಲ್ಲ. ಇವತ್ತವಳು ಬೇರೆಯವನ ತೋಳುಗಳಲ್ಲಿ ಇರ್ತಾಳ. ಅವನು ಅವಳ ಮೈ ಮುಟ್ತಾನ. ಇವಳು ನನ್ನ ಹತ್ತಿರ ಹೇಗೆಲ್ಲ ವರ್ತಿಸ್ತಿದ್ಲೋ ಹಾಗೆಯೇ ಅವನ ಹತ್ತಿರವೂ ಇರ್ತಾಳ. ಈ ಆಲೋಚನೆ ಬರುತ್ತಿದ್ದಂತೆಯೇ ವಿರಾಟ್ನ ಕೋಪ ನೆತ್ತಿಗೇರಿತ್ತು. ತನ್ನ ಮುಂದಿದ್ದ ಊಟದ ತಟ್ಟೆಯನ್ನು ರಭಸದಿಂದ ನೆಲಕ್ಕೆ ಬಡಿದು ಚೆಲ್ತಾನೆ. ಫೋನ್ ಎತ್ಕೊಂಡು ಒಬ್ಬರಿಗೆ ಕರೆ ಕೂಡ ಮಾಡ್ತಾನೆ. ಅತ್ತ ಮಾಯಾ ಪೂರ್ತಿ ತಯಾರಾಗಿ ಒಂದು ಟ್ಯಾಕ್ಸಿ ಮಾಡಿಕೊಂಡು ಆ ದೊಡ್ಡ ಬಂಗಲೆಯ ಮುಂದೆ ಬಂದು ಇಳಿತಾಳೆ. ಟ್ಯಾಕ್ಸಿ ಹೋದ ನಂತರ ಬಂಗಲೆಯ ಕಡೆಗೆ ನೋಡ್ದ. ಅವಳಿಗೆ ಒಂದು ಕ್ಷಣ ಎದೆ ನಡುಗಿತ್ತು. ಈ ಮನೆಗೆ ಅವಳು ಒಂದು ಕಾಲದಲ್ಲಿ ಈ ಮನೆಯ ಸೊಸೆಯಾಗಿ ಬಂದಿದ್ಲು. ಆದರೆ ಇಂದು ಅವಳು ಇಲ್ಲಿಗೆ ಕಾಲಿಡ್ತಿರುವುದು ಒಬ್ಬ ಕಾಲ್ ಗರ್ಲ್ ಆಗಿ. ವಿಧಿ ಎಷ್ಟು ಕ್ರೂರಿ ಅಲ್ವಾ! ತನ್ನ ತಂದೆಯ ಚಿಕಿತ್ಸೆಗಾಗಿ, ಹಣಕ್ಕಾಗಿ ಈ ಪರಿಸ್ಥಿತಿಗೆ ಬಂದಿದ್ದಾಳೆ. ವಿರಾಟ್ನ ಹಿಂಸೆಯನ್ನು ಒಂದು ತಿಂಗಳು ಸಹಿಸಿಕೊಳ್ಳುವುದು ಅವಳಿಗೆ ಅಸಾಧ್ಯ ಅನ್ನಿಸ್ತಾ ಇತ್ತು. ಆದರೂ ಧೈರ್ಯ ತಂದುಕೊಂಡು ಒಳಗೆ ಹೆಜ್ಜೆ ಇಟ್ಲು. ಮನೆಯೆಲ್ಲ ನಿಶಬ್ದವಾಗಿತ್ತು. ಕೆಲಸದವರೆಲ್ಲ ಹೊರಟು ಹೋಗಿದ್ರು. ಮಾಯಾಳ ಹೈ ಹೀಲ್ಸ್ ಶಬ್ದ ಆ ದೊಡ್ಡ ಹಾಲ್ನಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಮೆಟ್ಟಿಲುಗಳ ಮೇಲಿದ್ದ ಯಾರೋ ಬರುತ್ತಿರೋ ಶಬ್ದ ಕೇಳಿಸ್ತು. ಬಂದ್ಯಾ? ಬರಲು ತುಂಬ ತಡವಾಯಿತು. ತಡವಾಗಿ ಬರೋರನ್ನ ಕಂಡ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ವಿರಾಟ್ ಗಂಭೀರವಾದ ಧ್ವನಿಯಲ್ಲಿ ಕೇಳಿದ. ಮಾಯಾ ಮೇಲೆ ನೋಡಿದ್ಲು. ಕಪ್ಪು ಬಣ್ಣದ ಸ್ಕರ್ಟ್ ತೊಟ್ಟಿದ್ದ ಮಾಯಾ ಅತ್ಯಂತ ಸುಂದರವಾಗಿ ಮಾದಕವಾಗಿ ಕಾಣ್ತಾ ಇದ್ಲು. ಅವಳನ್ನು ನೋಡುತ್ತಿದ್ದಂತೆ ವಿರಾಟ್ನ ಕಣ್ಣುಗಳಲ್ಲಿ ಬೆಂಕಿ ಹುರಿಯೋಕೆ ಶುರುವಾಯಿತು. ಇವಳು ಈ ಬಟ್ಟೆ ಹಾಕೊಂಡು ಬೇರೆಯವರ ಹತ್ರ ಹೋಗ್ಬೇಕಿತ್ತ? ಎಷ್ಟೊಂದು ಧೈರ್ಯ ಒಳಗೆ ಎಂದು ಮನಸ್ಸಿನಲ್ಲೇ ಕುದಿಯತೊಡಗಿದ್ದ. ಮಾಯಾ ನಗುತ್ತಾ ಅಂದ್ಲು, ಕ್ಷಮಿಸಿ ಮಿಸ್ಟರ್ ವಿರಾಟ್ ಸಿಂಘನಿಯಾ, ನನ್ನ ಸರ್ವಿಸ್ ನಿಮ್ಗೆ ಇಷ್ಟೊಂದು ಇಷ್ಟ ಆಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಿಮ್ಮಿಂದಾಗಿ ಇವತ್ತು ನನ್ನ ಇನ್ನೊಬ್ಬ ಕ್ಲೈಂಟ್ ತುಂಬ ಬೇಸರ ಮಾಡ್ಕೊಂಡಿದ್ದಾರೆ. ಇವತ್ತು ರಾತ್ರಿ ನಾನು ಅವ್ರ ಜೊತೆ ಇರಲೇಬೇಕಾಗಿತ್ತು. ಅದಕ್ಕೆ ಇಷ್ಟೊಂದು ಫ್ರೆಶ್ ಆಗಿ ತಯಾರಾಗಿ ಬಂದಿದ್ದೆ. ಮಾಯಾ ಸುಳ್ಳು ಹೇಳ್ತಿದ್ಲು ಅವನನ್ನು ಕೆಣಕೋಕೆ. ವಿರಾಟ್ ವೇಗವಾಗಿ ಬಂದು ಅವಳ ಕೂದಲನ್ನು ಬಿಗಿಯಾಗಿ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡು, ಹಾಗಾದರೆ ಈ ಬಟ್ಟೆ ಹಾಕ್ಕೊಂಡು ಇವತ್ತು ಬೇರೆಯವನನ್ನು ಖುಷಿಪಡಿಸೋಕೆ ರೆಡಿಯಾಗ್ತಿದ್ದಾ ಎಂದು ಅಲ್ಲನ್ನು ಕಚ್ಚಿ ಕೇಳಿದ. ಮಾಯಾ ನೋವಿನಲ್ಲೂ ಮುಗುಳ್ನಗುತ್ತಾ, ಅಫ್ಕೋರ್ಸ್ ಹೌದು,
ಈ ಪಾಪದ ಮನುಷ್ಯ ನನಗಾಗಿ ಕಾಯ್ತಾ ಇರ್ತಾನೆ, ಆದರೆ ನೀವು ಮಧ್ಯದಲ್ಲಿ ಬಂದ್ಬಿಟ್ರಿ ಅಂತ ಅಂದ್ಲು. ವಿರಾಟ್ ಸಿಂಘನಿಯ ಒಂದು ವಸ್ತುವಿನ ಮೇಲೆ ಕಣ್ಣಿಟ್ರೆ ಅದು ಇನ್ನೊಬ್ಬರಿಗೆ ಖಂಡಿತ ಸಿಗೋದಿಲ್ಲ ಅಂದ ವಿರಾಟ್. ಮಾಯಾ ಅವನ ಎದೆಯ ಮೇಲೆ ಬೆರಳುಗಳನ್ನಾಡಿಸುತ್ತಾ, ಓಹೋ, ಆದರೆ ನೀವು ನನ್ನ ಮೇಲೆ ಕಣ್ಣಿಟ್ಟಿದ್ದೀರಾ, ನಾನು ತುಂಬ ಲಕ್ಕಿ ಅನ್ಸುತ್ತೆ. ಹೇಳಿ ಮಾಯಾ ದೇಶ್ಮುಖ್ ಇವತ್ತು ನಿಮ್ಮ ಸೇವೆಗೆ ಸಿದ್ಧಳಿದ್ದಾಳೆ, ನಾನೇನು ಮಾಡಬೇಕು ಅಂತ ಕೇಳಿದ್ಲು. ವಿರಾಟ್ ಕೂದಲಿನ ಮೇಲಿನ ಹಿಡಿತವನ್ನ ಬಿಗಿಗೊಳಿಸುತ್ತಾ ಅಂದ, ನನಗೆ ಈಗ ತುಂಬ ಅಂದರೆ ತುಂಬ ಹಸಿವಾಗಿದೆ, ಮೊದಲು ಹೋಗಿ ನನಗಾಗಿ ಅಡಿಗೆ ಮಾಡು. ಮಾಯಾ ಗಾಬರಿಯಾಗಿ ಕೇಳಿದ್ಲು, ಸಾರಿ, ನೀವೇನಂದ್ರಿ? ನಾನು ಹೇಳಿದ್ದು ನಿನಗೆ ಅರ್ಥವಾಗಿದೆ, ಕಿಚನ್ಗೆ ಹೋಗಿ ಊಟ ತಯಾರಿಸು ಅಂತ ಆಜ್ಞೆ ಮಾಡಿದ್ದ. ಮಾಯಾ ಉಪಯೋಗಿಸಿ, ಮಿಸ್ಟರ್ ಸಂಗ್ನಿಯಾ, ನಾನು ನಿಮ್ಮ ಹಾಸಿಗೆಯಲ್ಲಿ ನಿಮ್ಮನ್ನು ರಂಜಿಸೋಕೆ ಬಂದಿದ್ದೇನೆಯೇ ಹೊರತು ಅಡುಗೆ ಮಾಡೋಕೆ, ಪಾತ್ರೆ ತೊಳೆಯೋಕೆ, ಮನೆ ಕೆಲಸ ಮಾಡೋಕೆ ಖಂಡಿತ ಅಲ್ಲ. ಅದು ನನ್ನ ಕೆಲಸ ಅಲ್ಲ. ವಿರಾಟ್ ಕೆಂಡಾಮಂಡಲನಾಗಿ, ನೋಡು, ನಾನು ನಿನ್ನನ್ನು 1 ತಿಂಗಳು ಕಾಲ ಪೂರ್ತಿಯಾಗಿ ಖರೀದಿಸಿದ್ದೀನಿ. ನೀನು ಈಗ ನನ್ನ ಆಸ್ತಿ. ನಾನು ಏನು ಹೇಳಿದ್ರು ಏನು ಮಾಡಿದ್ರು ನೀನು ಮಾಡಲೇಬೇಕಾಗತ್ತೆ. ನೀನು ಕೇಳಿದಕ್ಕಿಂತ 10 ಪಟ್ಟು ಹೆಚ್ಚು ಹಣ ಕೊಡ್ತೇನೆ. ಇವತ್ತಿನಿಂದ 1 ತಿಂಗಳು ನೀನು ಇಲ್ಲೇ ನನ್ನ ಮನೆಯಲ್ಲೇ ನಾನು ಹೇಳಿದ ರೀತಿಯಲ್ಲಿ ಇಲ್ಲೇ ಇರಬೇಕಾಗತ್ತೆ. ಏನು, ನಾನು ನಿಮ್ಮ ಜೊತೆ ಇಲ್ಲಿರೋಕ್ಕಾಗಲ್ಲ, ಕೆಲಸ ಇದ್ದಾಗ ಮಾತ್ರ ಬರ್ತೀನಿ ಎಂದು ಮಾಯಾ ಪ್ರತಿಭಟಿಸಿದ್ಲು. ಇಲ್ಲಿ ಬಂದು ನಾನು ಇದೇ ರೀತಿ ಇದ್ದುಬಿಟ್ರೆ ನನ್ನ ಬೇರೆ ಕ್ಲೈಂಟ್ಸ್ಗಳ ಕತೆ ಏನು? ಅವರೆಲ್ಲ ನನಗೋಸ್ಕರ ಕಾಯ್ತಾ ಇರ್ತಾರೆ, ನನಗೆ ಹಣ ಮುಖ್ಯ. ಅವಳು ಬೇರೆ ಕ್ಲೈಂಟ್ಗಳೆಂದು ಹೇಳಿದ್ದೆ ತಡ ವಿರಾಟ್ ಅವಳ ಕುತ್ತಿಗೆಯನ್ನು ಹಿಡಿದು ಗೋಡೆಗೆ ಬಿಗಿಯಾಗಿ ಒತ್ತಿ ಹಿಡಿದ. ಅವನ ಕಣ್ಣುಗಳಲ್ಲಿ ಭಯಾನಕ ಕೋಪ ಇತ್ತು, ಅಸಹ್ಯವಿತ್ತು. ನಿನ್ನ ಮೈಯಲ್ಲಿ ಕಾಮದ ಬೆಂಕಿ ಸ್ವಲ್ಪ ಜಾಸ್ತಿನೇ ಇದ್ದ ಹಾಗಿದೆ. ಇದನ್ನು ತಣಿಸಲು ನಾನೊಬ್ಬನೇ ಸಾಕು. ಮುಂದಿನ 1 ತಿಂಗಳು ನೀನು ಯಾವ ಹಾಸಿಗೆಗೂ ಹೋಗುವಂತಿಲ್ಲ. ನಿನ್ನ 10 ಜನ ಕ್ಲೈಂಟ್ಸ್ ಕೊಡುವ ಹಣವನ್ನು ನಾನು ನಿನಗೆ ದಿನವೂ ಕೊಡ್ತೇನೆ. ಆದರೆ ನೆನಪಿರಲಿ, ನಾನು ಬಿಟ್ಟು ಬೇರೆ ಯಾರಾದರೂ ನಿನ್ನನ್ನು ಮುಟ್ಟಿದ್ರೆ ಮರ್ಯಾದೆ ಇರಲ್ಲ. ಹಾಗೆಂದು ಹೇಳಿ ಜೇಬಿನಿಂದ ಒಂದು ಬ್ಲ್ಯಾಂಕ್ ಚೆಕ್ ತೆಗೆದು ಅವಳ ಮುಖದ ಮೇಲೆ ಎಸೆದ. ಮಾಯಾ ಅದರಲ್ಲಿರುವ ಮೊತ್ತ ನೋಡಿ ದಂಗಾಗಿ ಹೋದ್ಲು. ಅವಳ ಆಶ್ಚರ್ಯವನ್ನು ನೋಡಿ ವಿರಾಟ್ ಮುಖದಲ್ಲಿ ಒಂದು ಸಣ್ಣ ವಿಜಯದ ನಗು ಕೂಡ ಮೂಡುತ್ತೆ. ಮಾಯಾ ಮತ್ತೆ ತನ್ನ ಮಾಮೂಲಿ ಶೈಲಿಗೆ ಮರಳುತ್ತಾ, ಓಹ್, ಹಣ ಚೆನ್ನಾಗಿಯೇ ಇದೆ. ದಿನವೂ ಇಷ್ಟೇ ಹಣ ಸಿಗೋದಾದ್ರೆ ನಿಮ್ಮ ಎಲ್ಲ ಕಂಡೀಷನ್ಗಳಿಗೂ ನಾನು ಖಂಡಿತ ಓಕೆ ಅಂತ ಅಂದ್ಲು. ತನ್ನ ತಂದೆಯ ಪ್ರಾಣವನ್ನು ಉಳಿಸಲು ವಿರಾಟ್ನ ಎಂಥ ಕ್ರೌರ್ಯವನ್ನು ಸಹಿಸೋಕೆ ಅವಳು ಸಿದ್ಧಳಾಗಿ ಇದ್ಲು. ವಿರಾಟ್ ಸೋಫಾದ ಮೇಲೆ ರಾಜನಂತೆ ಕುಳಿತುಕೊಂಡ. ಮಾಯಾ ಅವನ ಮುಂದೆ ನಿಂತ್ಕೊಂಡ್ಳು. ವಿರಾಟ್ ತಣ್ಣಗೆ ಹೇಳಿದ, ಒಂದೇ ಕಂಡೀಷನ್. ನಿನ್ನನ್ನು ನಾನು ಮುಟ್ಟುವವರೆಗೂ ಬೇರೆ ಯಾರೊಬ್ಬನೂ ನಿನ್ನ ದೇಹವನ್ನು ಮುಟ್ಟಬಾರ್ದು. ಅದು ನೆನಪಿರಲಿ. ಮುಂದೇನಾಗಬಹುದು? ವಿರಾಟ್ ಮತ್ತು ಮಾಯಾ ನಡುವಿನ ಈ ಬೆಂಕಿಯಂತಹ ಸಂಬಂಧ ಎಲ್ಲಿಗೆ ಹೋಗಿ ತಲುಪಬಹುದು? ಮಾಯಾ ತನ್ನ ಪ್ರೇಮವನ್ನು ಮರೆತು ಕೇವಲ ಹಣಕ್ಕಾಗಿ ಇಲ್ಲಿರ್ತಾಳಾ? ವಿರಾಟ್ ತನ್ನ ಸೇಡನ್ನು ತೀರಿಸಿಕೊಳ್ತಾನ? ವಿರಾಟ್ನ ಆ ಮಾತುಗಳು ಮಾಯಾಳ ಕಿವಿಗೆ ವಿಷದಂತೆ ಬಿದ್ದಿದ್ವು. ಮಾಯಾ, ನನಗೆ ಯಾರ ಎಂಜಲು ತಿನ್ನೋ ಅಭ್ಯಾಸವಿಲ್ಲ. ನನ್ನ ಕಂಡೀಷನ್ ಇಷ್ಟೇ, ನೀನು ನನ್ನ ಜೊತೆ ಇರಬೇಕು, ನಾನು ಹೇಳಿದ ಹಾಗೆ ಕೇಳಬೇಕು. ವಿರಾಟ್ ಮುಖದಲ್ಲಿ ಒಂದು ರೀತಿಯ ಕ್ರೂರ ನಗುವಿತ್ತು. ಇಷ್ಟೊಂದು ಹಣ ನೋಡಿದ ಮೇಲೆ ಈ ಹುಡುಗಿ ಖಂಡಿತ ಒಪ್ತಾಳೆಂಬ ಅಹಂಕಾರ ಅವನಲ್ಲಿತ್ತು. ಆದರೆ ಮರುಕ್ಷಣವೇ ಮಾಯಾ ಅವನ ಗರ್ವಕ್ಕೆ ಪೆಟ್ಟನ್ನು ನೀಡಿದ್ಲು. ಟೇಬಲ್ ಮೇಲಿದ್ದ ಬ್ಲ್ಯಾಂಕ್ ಚೆಕ್ಕನ್ನು ವಾಪಸ್ ಇಡುತ್ತಾ ಅವಳು ಗಂಭೀರವಾಗಿ ಹೇಳಿದ್ಲು, ಸಾರಿ ಮಿಸ್ಟರ್ ಸಿಂಘನಿಯಾ, ನೀವು ಈ ಕೆಲಸಕ್ಕೆ ಬೇರೆ ಯಾರನ್ನಾದರೂ ಹುಡುಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ನಾನು ಇದಕ್ಕೆಲ್ಲ ಒಪ್ಪೋದಿಲ್ಲ. ಅವಳು ಅಲ್ಲಿಂದ ಹೊರಡಲು ತಿರುಗಿದಾಗ ವಿರಾಟ್ ಕೆಂಡಾಮಂಡಲನಾದ. ಏಯ್, ನಿನಗೆ ಎಷ್ಟೇ ಧೈರ್ಯ ನನ್ನ ಆಫರ್ ತಿರಸ್ಕರಿಸ್ತೀಯಾ? ನಿನಗಿರೋ ಯೋಗ್ಯತೆ ಏನು, ಸ್ಥಾನಮಾನ ಏನು, ನೀನು ಯಾರು ಅಂತ ಮರೆತುಬಿಟ್ಟಿದ್ಯಾ ಹೇಗೆ ಅಂತ ಆರ್ಭಟಿಸ್ದ. ಮಾಯಾ ಶಾಂತವಾಗಿ ತಿರುಗಿ ನಿಂತು ಹೇಳಿದ್ಲು, ನಾನು ಯಾರೂ ಅಲ್ಲ ವಿರಾಟ್, ನನಗೇನು ಸ್ಥಾನಮಾನವೂ ಇಲ್ಲ. ನನ್ನಂಥವರು ನಿಮಗೆ ಬೀದಿಗೊಬ್ಬರು ಸಿಗ್ತಾರೆ. ಆದರೆ ನನ್ನದೊಂದು ಸ್ಪಷ್ಟನೆ ಇದೆ, ನಾನು ರಾತ್ರಿ ಮಾತ್ರ ಇಲ್ಲಿ ಇರ್ತೀನಿ, ಬೆಳಗ್ಗೆ ಆದ ತಕ್ಷಣ ಹೊರಟು ಹೋಗ್ತೀನಿ. ನಿಮ್ಮ ಜೊತೆ ಒಂದೇ ಮನೆಯಲ್ಲಿ ಇರೋಕೆ ನನಗಿಷ್ಟ ಇಲ್ಲ. ನನ್ನ ಈ ಕಂಡೀಷನ್ ಒಪ್ಪೋದಾದರೆ ಮಾತ್ರ ಈ ಡೀಲ್ ಮುಂದುವರಿಯುತ್ತೆ, ಇಲ್ಲ ಅಂದರೆ ಈ ಡೀಲ್ನ ಇಲ್ಲಿಗೆ ನಿಲ್ಲಿಸಿದ್ರೆ ಸಾಕು ಅನಿಸುತ್ತೆ. ವಿರಾಟ್ನ ರಕ್ತ ಕುದಿತಾನೇ ಇತ್ತು. ಇವಳು ಇಲ್ಲಿಂದ ಹೋದರೆ ಖಂಡಿತ ನೇರವಾಗಿ ಆ ಬೇರೆಯವನ ಹತ್ತಿರನೇ ಹೋಗ್ತಾಳೆ ಎಂಬ ಆಲೋಚನೆಯೇ ಅವನನ್ನು ಸುಡ್ತಾ ಇತ್ತು.
ಇವಳಿಗೆ ನಾಚಿಕೆಯೇ ಇಲ್ವೇ ಎಂದು ಮನಸ್ಸಿನಲ್ಲೇ ಅಂದುಕೊಂಡವನು ಹೇಗಾದರೂ ಮಾಡಿ ಅವಳನ್ನು ತನ್ನಲ್ಲೇ ಉಳಿಸ್ಕೊಳ್ಳೋಕೆ ನಿರ್ಧರಿಸಿದ. ಕೋಪ ಹತ್ತಿಕ್ಕಿಕೊಂಡು ದೀರ್ಘವಾಗಿ ಉಸಿರು ಬಿಟ್ಟ. ಸರಿ, ನಿನ್ನ ಆ ಒಂದು ಹಠಕ್ಕೆ ನಾನು ಒಪ್ಕೊಳ್ತೀನಿ. ಆದರೆ ನೆನ್ಪಿಟ್ಕೋ, ನನ್ನ ಬಾಕಿ ಕಂಡೀಷನ್ಗಳು ನೀನು ಮೀರೋ ಹಾಗಿಲ್ಲ. ನಿನ್ನ ಜೊತೆ ನಾನು ಇರೋ ತನಕ ಇನ್ಯಾವನ ಜೊತೆಗೂ ಇರಬಾರ್ದು, ಅರ್ಥ ಆಯ್ತಾ? ಮಾಯಾ ತುಟಿಯಂಚಲ್ಲಿ ಒಂದು ಅಸಡ್ಡೆಯ ನಗು ಮೂಡಿತ್ತು. ಡೀಲ್ ಓಕೆ ಅಂದ್ಲು. ವಿರಾಟ್ ಸೋಫಾದ ಮೇಲೆ ಕುಳಿತು ಫೋನ್ ನೋಡ್ತಿದ್ರು. ಅವನ ಕಣ್ಣುಗಳೇನೋ ಅಡುಗೆ ಮನೆಯಲ್ಲಿದ್ದ ಮಾಯಾಳ ಮೇಲೆಯೇ ಇತ್ತು. ಮಾಯಾ ತನ್ನ ಉದ್ದನೆಯ ಕೂದಲನ್ನ ಮೇಲೆ ಎತ್ತಿ ಕಟ್ಟಿ ಅಂದರೆ ಬಣ್ಣ ಹಾಕಿ ಅಡುಗೆ ಮನೆಯಲ್ಲಿ ಒಬ್ಬ ಗೃಹಿಣಿಯಂತೆ ಕೆಲಸ ಮಾಡ್ತಾ ಇದ್ಲು. ಅವಳ ಇತ್ತ ತಿರುಗಿದಾಗಲೆಲ್ಲ ವಿರಾಟ್ ತಕ್ಷಣ ಫೋನನ್ನು ನೋಡುವಂತೆ ನಟನೆ ಮಾಡ್ತಾ ಇದ್ದ. ಇದನ್ನೆಲ್ಲ ಗಮನಿಸಿದ ಮಾಯಾ ಮನಸ್ಸಿನಲ್ಲೇ ನಕ್ಕತೊಡಗಿದ್ಲು. ಸ್ವಲ್ಪ ಹೊತ್ತಿನಲ್ಲೇ ಆ ಮನೆಯ ತುಂಬ ಹಸಿವು ಹೆಚ್ಚಿಸುವ ಸುಗಂಧ ಪಸರಿಸಿತು. ಊಟ ರೆಡಿಯಾಗಿದೆ, ಬಂದು ತಿನ್ನಿ ಎಂದು ಮಾಯಾ ಕೂಗಿದ್ಲು. ವಿರಾಟ್ ಟೇಬಲ್ ಹತ್ತಿರ ಬಂದು ಕುಳಿತ. ಅವಳು ಹಸಿದಿದ್ಲು, ಆದರೆ ಸುಮ್ಮನೆ ಪಕ್ಕದಲ್ಲೇ ನಿಂತಿದ್ಲು. ಕುಳಿತುಕೋ, ನೀನು ತಿನ್ನು ಅಂದ ವಿರಾಟ್. ಇಲ್ಲ ಇಲ್ಲ ಪರವಾಗಿಲ್ಲ, ನನಗೆ ಹಸಿವಿಲ್ಲ ಅಂತ ಅಂದ್ಲು ಮಾಯಾ. ವಿರಾಟ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿತಾ, ನಾನೇನಂತ ಹೇಳಿದ್ದೆ? ನಾನು ಹೇಳಿದ್ದನ್ನು ಮಾತ್ರ ಮಾಡಬೇಕು ಅನ್ನೋದು ನನ್ನ ರೂಲ್ಸ್. ಸದ್ದಿಲ್ಲದೆ ಕುಳಿತು ಊಟ ಮಾಡು. ಇವತ್ತಿನ ರಾತ್ರಿ ತುಂಬ ಉದ್ದ ಇದೆ, ನಿನಗೆ ಶಕ್ತಿ ಬೇಕಾಗುತ್ತೆ ಅಂತ ಮಾಯಾ ವಿಧಿ ಇಲ್ಲದೆ ಅವನ ಪಕ್ಕದಲ್ಲೇ ಕುಳಿತು ಊಟ ಮಾಡಿದ್ಲು. ಕೆಲಸವೆಲ್ಲ ಮುಗಿಸಿ ಕಿಚನ್ ಕ್ಲೀನ್ ಮಾಡಿ ಬಂದವಳು ಟೇಬಲ್ ಒರೆಸೋಕೆ ಮುಂದಾದ್ಲು. ಅಷ್ಟರಲ್ಲಿ ವಿರಾಟ್ ಹಿಂದಿನಿಂದ ಬಂದು ಅವಳನ್ನು ಬಿಗಿಯಾಗಿ ಅಪ್ಕೊಂಡ. ಮಾಯಾ ಮಾತ್ರ ದಿಕ್ಕಾಪಾಲಾದ್ಲು. ಅವಳು ತಿರುಗುವಷ್ಟರಲ್ಲೇ ವಿರಾಟ್ ಅವಳ ತುಟಿಗಳಿಗೆ ಮುತ್ತಿಟ್ಟಿದ್ದ. ಅದು ಪ್ರೀತಿಯ ಮುತ್ತಾಗಿರಲಿಲ್ಲ, ಅದರಲ್ಲಿ ಕೋಪ ಮತ್ತು ಹಠ ಎದ್ದು ಕಾಣ್ತಾ ಇತ್ತು. ಟೇಬಲ್ ಮೇಲಿದ್ದ ವಸ್ತುಗಳೆಲ್ಲ ನೆಲಕ್ಕೆ ಬಿದ್ದು ಚಲ್ಲಾಪಿಲ್ಲಿಯಾಗಿ ಶಬ್ದವಾದರೂ ಕೂಡ ವಿರಾಟ್ಗೆ ಅದರ ಪರಿವೇ ಇರಲಿಲ್ಲ. ರೂಮಿಗೆ ಹೋಗೋಣವಾ ಎಂದು ಮಾಯಾ ಉಸಿರು ಗಟ್ಟಿದ ಧ್ವನಿಯಲ್ಲಿ ಕೇಳಿದ್ಲು. ಬೇಡ ಬೇಡ, ಇಲ್ಲೇ ಇರಲಿ ಎಂದು ವಿರಾಟ್ ಅವಳನ್ನು ಎತ್ತಿ ಊಟದ ಟೇಬಲ್ ಮೇಲೆ ಕೂರಿಸಿದ. ಯಾರಾದರೂ ಬಂದ್ರೆ ಎಂದು ಅವಳು ಹೆದರಿದಂತೆ ನಟಿಸಿದಾಗ, ಇದು ನನ್ನ ಮನೆ, ನನ್ನ ಅನುಮತಿ ಇಲ್ಲದೆ ಗಾಳಿ ಕೂಡ ಇಲ್ಲಿ ಸುಳಿಯಲ್ಲ ಎಂದು ಅವಳ ಕತ್ತನ್ನ ಲಘುವಾಗಿ ಕಚ್ಚಿದ್ದ. ಅವಳು ನೋವಿನಿಂದ ಕಿರುಚಿದ್ಲು. ಅದು ವಿರಾಟ್ಗೆ ಇನ್ನಷ್ಟು ಕಿಚ್ಚನ್ನು ಹಚ್ಚಿತ್ತು. ಮಾಯಾ ಕೂಡ ಇನ್ನು ವಿರಾಟ್ನನ್ನು ತೃಪ್ತಿಪಡಿಸುವುದೇ ತನ್ನ ಕೆಲಸ ಎಂದು ನಿರ್ಧರಿಸಿ ಅವನ ಶಾರ್ಟ್ ಬಟನ್ಗಳನ್ನು ಒಂದೊಂದಾಗಿ ಬಿಚ್ಚತೊಡಗಿದ್ಲು. ಡೈನಿಂಗ್ ಟೇಬಲ್ನಿಂದ ಸೋಫಾವರೆಗೆ ವಿರಾಟ್ ಅವಳ ಮೇಲೆ ತನ್ನ ಹಗೆಯನ್ನು ತೀರಿಸಿಕೊಳ್ಳುವವನಂತೆ ವರ್ತಿಸ್ತಿದ್ದ. ಅವಳನ್ನು ಮುಟ್ಟುವಾಗಲೆಲ್ಲ, ಇವತ್ತು ನಾನೇನಾದರೂ ಇವಳನ್ನು ಇಲ್ಲಿಗೆ ಕರೆಸದೇ ಇದ್ದಿದ್ರೆ ಇವಳು ಬೇರೆ ಯಾರ್ದೋ ಕೈಯಲ್ಲಿ ಇರ್ತಾ ಇದ್ಲು ಎಂಬ ವಿಚಾರ ಅವನನ್ನು ಇನ್ನಷ್ಟು ಆಕ್ರಮಣಕಾರಿಯನ್ನಾಗಿ ಮಾಡ್ತಾ ಇತ್ತು. ಮಾಯಾ ಕೂಡ ತನ್ನೆಲ್ಲ ನಾಚಿಕೆಯನ್ನು ಬದಿಗಿಟ್ಟು ವಿರಾಟ್ನನ್ನು ತನ್ನತ್ತ ಸೆಳೆಯಲು ಪ್ರಯತ್ನಿಸ್ತಿದ್ಲು. ಕೊನೆಗೆ ವಿರಾಟ್ ಅವಳನ್ನು ಬೆಡ್ರೂಮಿಗೆ ಕರೆದೊಯ್ದ. ಅಲ್ಲಿ ನಡೆದ ದೈಹಿಕ ಜಿದ್ದಾಜಿದ್ದಿ ಮಾಯಾಳನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿತ್ತು. ವಿರಾಟ್ ತುಂಬ ರಫ್ ಆಗಿ ವರ್ತಿಸ್ತಿದ್ರು. ಅವಳು ಏನೂ ಹೇಳದೆ ಸಹಿಸ್ಕೊಂಡ್ಳು. ಒಂದು ಕ್ಷಣದಲ್ಲಿ ಮಾಯಾ ಮತ್ತು ವಿರಾಟ್ನ ಹಾಸಿಗೆ ಮೇಲೆ ತಳ್ಳಿ ಅಂದ್ಲು, ಮಿಸ್ಟರ್ ಸಿಂಘನಿಯಾ, ನಿಮ್ಮ ಸೇವೆಗಾಗಿ ನೀವು ನನಗೆ ಹಣ ಕೊಟ್ಟಿದ್ದೀರಿ. ನಾನು ಆ ಕೆಲಸವನ್ನು ಸರಿಯಾಗಿ ಮಾಡ್ತೀನಿ. ಅವಳು ಅವನನ್ನು ಪ್ರಚೋದಿಸಿದ ರೀತಿ ಕಂಡು ವಿರಾಟ್ಗೆ ಆಶ್ಚರ್ಯವಾಯಿತು. ನೀನು ಇದರಲ್ಲಿ ಎಕ್ಸ್ಪರ್ಟ್ ಆಗಿರೋ ಥರ ಇದೆಯಾ? ಎಲ್ಲಿಂದ ಕಲಿತೆ ಇದನ್ನೆಲ್ಲ ಎಂದು ವ್ಯಂಗ್ಯವಾಗಿ ಕೇಳಿದ್ದ ವಿರಾಟ್. ಅದೆಲ್ಲ ನಿಮ್ಗೆ ಯಾಕೆ? ನಿಮ್ಗಂತೂ ಖುಷಿ ಆಗ್ತದೆ ಅಲ್ವಾ? ಅಷ್ಟೇ ಬೇಕಾಗಿರೋದು, ಎಂಜಾಯ್ ಮಾಡಿ ಅಂತ ಉತ್ತರಿಸಿದ್ಲು ಮಾಯಾ. ಅವಳ ಈ ಮಾತು ವಿರಾಟ್ನ ಜಲಸ್ಸನ್ನು ಮತ್ತಷ್ಟು ಹೆಚ್ಚಿಸಿತು. ಅವನು ಅವಳ ಮೇಲೆ ಇನ್ನಷ್ಟು ಬಲವಾಗಿ ಹಿರಕಿದ್ದ. ಮಾಯಾ ತನ್ನ ನೋವನ್ನು ಅಲ್ಲೂ ಕಚ್ಚಿ ಸಹಿಸಿಕೊಂಡು ಸುಮಾರು 1 ಗಂಟೆಯ ಕಸರತ್ತಿನ ನಂತರ ವಿರಾಟ್ ದಣಿದು ನಿದ್ರೆಗೆ ಜಾರಿದ್ದ. ಅರ್ಧ ಮಲಗಿದ್ದ ಮಾಯಾಳ ಮೇಲೆಯೇ ತಲೆಯಿಟ್ಟು ಅವಳನ್ನು ಬಿಗಿಯಾಗಿ ಅಪ್ಕೊಂಡಿದ್ದ. ಅವಳು ಎಲ್ಲಿಯೂ ಕೂಡ ಓಡಿ ಹೋಗಬಾರದು ಎಂಬಂತೆ ಅವನ ಕೈಗಳು ಅವಳನ್ನು ಹಿಡಿದಿದ್ವು. ವಿರಾಟ್ ನೆಮ್ಮದಿಯಿಂದ ನಿದ್ರಿಸ್ತಾ ಇದ್ದರೆ ಮಾಯಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಮೈಯೆಲ್ಲ ನೋವು, ಮನಸ್ಸಿನಲ್ಲಿ ಅವಮಾನ. ಮೈ ಮುಚ್ಚಿಕೊಳ್ಳಲು ಬೆಡ್ಶೀಟ್ ಎಳೆದುಕೊಂಡ ಮಾಯಾ ಪಕ್ಕದಲ್ಲಿ ಮಗುವಿನಂತೆ ಮಲಗಿದ್ದ ವಿರಾಟ್ನ ಮುಖವನ್ನು ನೋಡಿ ಮೌನವಾಗಿ ಅತ್ತಿದ್ಲು. ಮುಂದೇನಾಗಬಹುದು? ವಿರಾಟ್ನ ಆ ಆಕ್ರಮಣಕಾರಿ ಸ್ವಭಾವ ಮಾಯಾಳನ್ನು ಎಷ್ಟು ದಿನ ಕಟ್ಟಿ ಹಾಕ್ತದೆ?
ಮಾಯಾಳ ಈ ಪರಿಸ್ಥಿತಿಯ ಹಿಂದೆ ಇರುವ ಆ ದೊಡ್ಡ ರಹಸ್ಯವಾದ್ರೂ ಏನಾಗಿರಬಹುದು? ಬೆಳಗಿನ ಜಾವದ ಮಸುಕು. ಬೆಳಕು ಕಿಟಕಿಯ ಮೂಲಕ ಒಳಗೆ ಇಣುಕ್ತಾ ಇತ್ತು. ವಿರಾಟ್ ಇನ್ನೂ ಗಾಢ ನಿದ್ರೆಯಲ್ಲೇ ಇದ್ದ. ಆದರೆ ಮಾಯಾಗೆ ಕಣ್ಣು ಹತ್ತಿರವಿದ್ರೂ ಕೂಡ ನಿದ್ರೆ ಬರ್ತಾನೆ ಇರಲಿಲ್ಲ. ವಿರಾಟ್ ತನ್ನನ್ನು ಅಪ್ಕೊಂಡಿದ್ದ ಆ ಕೈಗಳನ್ನು ಮೆಲ್ಲಗೆ ಬಿಡಿಸಿ ಅವಳು ಹಾಸಿಗೆಯಿಂದ ಎದ್ದಿದ್ಲು. ಮೈಯೆಲ್ಲ ವಿಪರೀತ ನೋವು, ಅದಕ್ಕಿಂತ ಹೆಚ್ಚಾಗಿ ಮನಸ್ಸಿನ ತುಂಬ ಏನೋ ಒಂಥರ ಶೂನ್ಯತೆ. ಅವಳು ಕಿಟಕಿಯ ಬಳಿ ಹೋಗಿ ನಿಂತು ಹೊರಗಿನ ಆಕಾಶವನ್ನೇ ದಿಟ್ಟಿಸ್ತಾ ಇದ್ಲು. ಒಂದು ಕಾಲದಲ್ಲಿ ಇದೇ ವಿರಾಟ್ ಅವಳನ್ನು ಎಷ್ಟು ಹೂವಿನಂತೆ ಸಾಕಿ ನೇವರಿಸಿದ್ದ. ಇಂದು ಅವಳನ್ನು ಕೇವಲ ಒಬ್ಬ ಕಾಲ್ ಗರ್ಲ್ ಅಂತೆ ನೋಡ್ತಾ ಇದ್ದಾನೆ. ಕಾಲ ಎಷ್ಟು ಬೇಗ ಬದಲಾಗಿತ್ತಲ್ವ. ಇಂದು ಅವಳ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ತೇವ ಆಗ್ತಾ ಇತ್ತು. ಅಷ್ಟರಲ್ಲಿ ವಿರಾಟ್ ಎಚ್ಚರಗೊಂಡು ಕಣ್ಬಿಟ್ಟ. ಪಕ್ಕದಲ್ಲಿ ಮಾಯ ಇಲ್ಲದನ್ನ ಕಂಡು ಅವನ ಎದೆಯಲ್ಲಿ ಒಂದು ಕ್ಷಣ ಆತಂಕವಾಯಿತು. ಅವಳು ಎದ್ದು ಓಡೋಗಿರಬಹುದು ಎಂದು ಅಂದುಕೊಂಡು ಆತ ಗಾಬರಿಯಿಂದ ಎದ್ದ. ಕಿಟಕಿಯ ಬಳಿ ನಿಂತಿದ್ದ ಅವಳನ್ನು ಕಂಡ ನಂತರವಷ್ಟೇ ಅವನಿಗೆ ಉಸಿರು ಬಂದಂತಾಯಿತು. ವಿರಾಟ್ ಎದ್ದು ಅವಳ ಹಿಂದೆ ಹೋಗಿ ನಿಂತ. ಮಾಯಾ ತನ್ನ ಕಣ್ಣೀರನ್ನ ಅವಸರದಿಂದ ಒರೆಸ್ಕೊಂಡ. ಹೊರಡೋಕೆ ರೆಡಿಯಾದ್ಯಾ? ವಿರಾಟ್ ಧ್ವನಿಯಲ್ಲಿ ಅದೇ ಕಠೋರತೆ ಇತ್ತು. ಮಾಯಾ ತಿರುಗದೆ ಅಂದ್ಲು, ಹೌದು, ಇಷ್ಟೊತ್ತಿಗೆ ನನ್ನ ಟ್ಯಾಕ್ಸಿ ಬಂದಿರುತ್ತೆ. ನಿಮಗೆ ನನ್ನ ಸೇವೆ ಇಷ್ಟ ಆಯ್ತಾ ಅಂತ ಅಂದ್ಕೊಳ್ತೀನಿ. ವಿರಾಟ್ ಅವಳ ಆ ಮಾತಿಗೆ ಉತ್ತರ ಕೊಡಲಿಲ್ಲ. ಬದಲಾಗಿ ಅವಳ ಭುಜದ ಮೇಲಿದ್ದ ಕೆಂಪು ಬಣ್ಣದ ಗಾಯದ ಕಲೆಯನ್ನು ದಿಟ್ಟಿಸ್ತಿದ್ದ. ರಾತ್ರಿ ಅತಿಯಾದ ಕೋಪದಲ್ಲಿ ಅವಳನ್ನು ಕಚ್ಚಿದ್ದ. ಈಗ ಆ ಕಲೆ ಅವನಿಗೆ ಏನೋ ಒಂಥರ ಸಂಕಟ ತಂದಿತ್ತು. ಆದರೆ ಅದನ್ನು ಹೊರಗೆ ತೋರ್ಪಡಿಸಿದಷ್ಟು ಅವನ ಅಹಂಕಾರ ದೊಡ್ಡದಾಗಿತ್ತು. ಕೆಳಗೆ ಬಂದು ಇಬ್ಬರು ಹಾಲ್ನಲ್ಲಿ ನಿಂತರು. ಮಾಯಾ ತನ್ನ ಬ್ಯಾಗನ್ನು ಹೆಗಲೇರಿಸಿಕೊಂಡು ವಿರಾಟ್ ಟೇಬಲ್ ಮೇಲೆ ಇಟ್ಟಿದ್ದ ಆ ಚೆಕ್ಕನ್ನು ಇವಳಿಗೆ ಕೊಡಲು ಮುಂದಾದ. ಇಗೋ ನಿನ್ನ ಮೊದಲ ದಿನದ ಪೇಮೆಂಟ್, ಎಣಿಸಿ ನೋಡು ಅಂದ ವಿರಾಟ್. ಮಾಯಾ ಈ ಚೆಕ್ಕನ್ನು ತೆಗೆದುಕೊಂಡು ನೇರವಾಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು, ನಾನು ಎಣಿಸಲ್ಲ ವಿರಾಟ್, ನನಗೊತ್ತು ನಿಮ್ಮ ಹತ್ತಿರ ಹಣಕ್ಕೆ ಕೊರತೆ ಇಲ್ಲ ಅಂತ. ಆದರೆ ಆ ಹಣದಿಂದ ಒಬ್ಬರ ಮನಸ್ಸನ್ನು ಅಥವಾ ಸಮಯವನ್ನು ಮಾತ್ರ ಖರೀದಿಸಬಹುದು, ಎಲ್ಲವನ್ನೂ ಅಲ್ಲ. ಅವಳು ಅಲ್ಲಿಂದ ಹೊರಡುತ್ತಿರುವಾಗ ವಿರಾಟ್ ಕೆಣಕುವಂತೆ ಕೇಳಿದ್ದ, ನಿನ್ನ ತಂದೆಯ ಆರೋಗ್ಯ ಹೇಗಿದೆ? ಅವರಿಗೆ ಈ ವಿಷಯಗಳೆಲ್ಲ ಗೊತ್ತಾ? ಅವರ ಮಗಳು ಹಣಕ್ಕಾಗಿ ಏನೇನೆಲ್ಲ ಮಾಡ್ತಿದ್ದಾಳೆ ಅಂತ? ಮಾಯಾ ಹೆಜ್ಜೆ ಅಲ್ಲೇ ನಿಂತ್ಕೊಳ್ತೆ. ಅವಳ ಬೆನ್ನು ನಡುಗ್ತಾ ಇತ್ತು. ಮೆಲ್ಲಗೆ ತಿರುಗಿ ಅಂದ್ಲು, ಅಪ್ಪನಿಗೆ ಇದು ಗೊತ್ತಾದ ದಿನ ನಾನು ಜೀವಂತವಾಗಿರಲ್ಲ. ಆದರೆ ಅವರಿಗೆ ಚಿಕಿತ್ಸೆ ಕೊಡಿಸೋಕೆ ನನಗೆ ಬೇರೆ ದಾರಿ ಇರಲಿಲ್ಲ. ನೀವು ನನ್ನನ್ನು ಏನೆಂದು ಬೇಕಾದರೂ ಕರೀರಿ, ನನಗಿನ್ನೂ ಅಭ್ಯಾಸವಾಗಿದೆ. ಅವಳು ಹೊರಬಂದು ಟ್ಯಾಕ್ಸಿ ಹತ್ತಿ ಕುಳಿತಳು. ಕಾರಿನ ಗಾಜಿನಿಂದ ವಿರಾಟ್ ತನ್ನ ಮನೆಯ ಮಹಡಿಯ ಮೇಲೆ ನಿಂತು ಅವಳನ್ನೇ ನೋಡುತ್ತಿರುವುದು ಕಾಣ್ತು. ಅತ್ತ ಮಾಯಾ ಹೋದ ನಂತರ ವಿರಾಟ್ಗೆ ತನ್ನ ಮನೆಯೇ ತನಗೆ ಕಚ್ಚಲು ಬರುವಂತೆ ಭಾಸವಾಯಿತು. ಮಾಯಾಳ ಸುವಾಸನೆ ಇನ್ನೂ ಆ ಕೋಣೆಯಲ್ಲೇ ಹರಡಿತ್ತು. ಅವನು ಕಿಚನ್ಗೆ ಹೋದ. ಅಲ್ಲಿ ಅವಳು ಮಾಡಿದ ಅಡುಗೆಯ ಪಾತ್ರೆಗಳು ನೀಟಾಗಿ ಜೋಡಿಸಿದ್ವು. ಒಂದು ಕ್ಷಣ ಅವನಿಗೆ ಹಳೆಯ ಮಾಯಾ ನೆನಪಾದ್ಲು, ಅವನ ಮುದ್ದಿನ ಹೆಂಡತಿ. ಆದರೆ ಮರುಕ್ಷಣವೇ ಅವಳು ಅವನನ್ನು ನಡುನೀರಿನಲ್ಲಿ ಕೈಬಿಟ್ಟು ಹೋದ ಹಳೆಯ ಸೇಡು ನೆನಪಾಗಿ ಅವನ ಕೈಗಳು ಮತ್ತೆ ಸುಲಭವಾಗಿ ಬಿಡಲಿಲ್ಲ. ಮಾಯಾ, ತನ್ನ ಮೇಲೆ ನಿನಗಿನ್ನೂ ಪ್ರೇಮವಿದೆ ಅಂತ ನನಗೊತ್ತು. ಅದನ್ನೇ ಇಟ್ಟುಕೊಂಡು ನಿನ್ನನ್ನು ನಾನು ಪ್ರತಿದಿನ ಸುಡ್ತೇನೆ ಎಂದು ಶಪಥ ಕೂಡ ಮಾಡಿದ್ದ. ಸಾಯಂಕಾಲವಾಗುತ್ತಿದ್ದಂತೆ ವಿರಾಟ್ ಮತ್ತೆ ಅಸಹನೆಯಿಂದ ಕರೆಯತೊಡಗಿದ್ದ. ಅವಳು ಬರ್ತಾಳಾ ಅಥವಾ ಆ ಬೇರೆಯವನ ಜೊತೆ ಏನಾದರೂ ಹೋಗ್ಬಿಡ್ತಾಳಾ ಅಂತ. ಈ ಸಂಶಯವೇ ಅವನನ್ನು ಪೀಡಿಸ್ತಾ ಇತ್ತು. ಅಷ್ಟರಲ್ಲಿ ಡೋರ್ ಬೆಲ್ ಶಬ್ದವಾಗುತ್ತೆ. ಆದರೆ ಇವತ್ತು ಅವಳು ಸಾಧಾರಣವಾದ ಕಾಟನ್ ಸೀರೆಯಲ್ಲಿ ಬಂದಿದ್ಲು. ಅವಳ ಮುಖದಲ್ಲಿ ಯಾವುದೇ ಮೇಕಪ್ಪೋ ಅಥವಾ ಇಲ್ಲದೇ ಇರುವಂಥದ್ದೇನೂ ಇರಲಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ ಶಾಂತಿ ಮಾತ್ರ ಇತ್ತು. ವಿರಾಟ್ ಆಶ್ಚರ್ಯದಿಂದ ಅಂದ, ಇವತ್ತು ಕ್ಲೈಂಟ್ಸ್ ಅಟ್ರಾಕ್ಟ್ ಮಾಡೋಕೆ ಡ್ರೆಸ್ ಚೆನ್ನಾಗಿಲ್ಲ ಅನಿಸುತ್ತೆ. ಮಾಯಾ ಮಂದಹಾಸ ಬೀರಿ ಅಂದ್ಲು, ಇವತ್ತು ನಾನು ಹಣಕ್ಕಾಗಿ ಬಂದಿಲ್ಲ ಮಿಸ್ಟರ್ ಸಿಂಘನಿಯಾ. ಇವತ್ತು ಅಪ್ಪನಿಗೆ ಆಪರೇಷನ್ ಇತ್ತು. ನಿಮ್ಮ ಚೆಕ್ ಸಹಾಯದಿಂದ ಅದು ಯಶಸ್ವಿಯಾಗಿದೆ. ಅದಕ್ಕೆ ಧನ್ಯವಾದ ಹೇಳಲು ಬಂದೆ ಅಷ್ಟೇ. ವಿರಾಟ್ನ ಎದೆ ಒಂದು ಕ್ಷಣ ನಡುಗಿತ್ತು. ಅವಳು ಹಣಕ್ಕಾಗಿ ಇಷ್ಟೆಲ್ಲ ಮಾಡುತ್ತಿರುವುದು ಬರೀ ಆಸೆಯಲ್ಲ, ಬದುಕುಳಿಯಲು ಎಂಬ ಸತ್ಯ ಅವನಿಗೆ ಅರ್ಥವಾಗಿ, ಅದರ ಕತೆ ಇನ್ನೂ ಮುಗಿದಿಲ್ಲ. ಈಗ ಟ್ವಿಸ್ಟ್ ಶುರುವಾಗುತ್ತೆ. ಮಾಯಾ ಇಷ್ಟೊಂದು ಹಣದ ಸಹಾಯ ಪಡೆದ ಮೇಲೆ ವಿರಾಟ್ನ ಎಲ್ಲ ಕೋರಿಕೆಗಳಿಗೂ ಒಪ್ತಾಳ?
ವಿರಾಟ್ ತನ್ನ ಸೇಡನ್ನು ಮರೆತು ಅವಳನ್ನು ಮತ್ತೆ ಪ್ರೀತಿಸ್ತಾನ. ಮಾಯಾ ಧನ್ಯವಾದ ಹೇಳಿ ಹೊರಡಲು ಸಿದ್ಧಳಾದಾಗ ವಿರಾಟ್ ಅವಳ ಹಾದಿಗೆ ಅಡ್ಡಲಾಗಿ ಬಂದು ನಿಂತುಕೊಳ್ತಾನೆ. ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಒಂದು ರೀತಿಯ ಕುತಂತ್ರದ ನಗು ಇತ್ತು. ಧನ್ಯವಾದ ಅಷ್ಟೇ ಸಾಕಾಗಲ್ಲ ಮಾಯಾ. ನೀನು ಅಂದರೆ ನಾನು ನಿನ್ನನ್ನು 1 ತಿಂಗಳಿಗೆ ಬುಕ್ ಮಾಡಿದ್ದೀನಿ ಅಲ್ವಾ, ಮರ್ತ್ಬಿಟ್ಯಾ? ನಿನ್ನ ಅಪ್ಪನ ಆಪರೇಷನ್ ಆಯಿತು ಅಂತ ನಮ್ಮ ಡೀಲ್ ಏನು ಮುಗಿಯಲ್ಲ ಅಲ್ವಾ ಅಂದ ವಿರಾಟ್. ಮಾಯಾ ದೀರ್ಘವಾಗಿ ನಿಟ್ಟುಸಿರುಬಿಟ್ಟು, ಗೊತ್ತು ಮಿಸ್ಟರ್ ಸಿಂಘನಿಯಾ, ನಾನು ನನ್ನ ಮಾತಿನಿಂದ ಹಿಂದೆ ಸರಿಯಲ್ಲ. ಇವತ್ತು ರಾತ್ರಿ ನಾನೇನು ಮಾಡಬೇಕು ಹೇಳಿ ಅಂತ ನೇರವಾಗಿ ಕೇಳಿದ್ಲು. ವಿರಾಟ್ ಅವಳ ಹತ್ತಿರ ಬಂದು ಅವಳ ಕಿವಿಯ ಹತ್ತಿರ ಮೆಲ್ಲನೆ ಬಿಸಿಕೊಟ್ಟಿದ್ದ. ಇವತ್ತು ರಾತ್ರಿ ನೀನು ನನ್ನ ಹಾಸಿಗೆಗೆ ಬರುವ ಹಾಗಿಲ್ಲ. ಮಾಯಾಗ ಆಶ್ಚರ್ಯವಾಯಿತು. ಇವನು ಏನು ಹೇಳ್ತಿದ್ದಾನೆ? ರಾತ್ರಿ ಪೂರ್ತಿ ತನ್ನನ್ನು ಕಾಡ್ತಿದ್ದ ಮನುಷ್ಯ ಎಂದು ಹೀಗೆ ಹೇಳ್ತಿದ್ದಾನಲ್ಲ ಅಂತ ದಿಕ್ಕಾಪಾಲಾಗಿ ನೋಡಿದ್ಲು. ಹಾಗಾದರೆ ನಾನೇನು ಮಾಡಬೇಕು ಅವನು ಕೇಳಿದಾಗ ವಿರಾಟ್ ಸೋಫಾದ ಮೇಲೆ ಆರಾಮಾಗಿ ಕುಳಿತುಕೊಂಡು ಅಂದ, ಇವತ್ತು ರಾತ್ರಿ ನನ್ನ ಹೊಸ ಷರತ್ತಿದೆ ಅಷ್ಟೇ. ನೀನು ಈ ಮನೆಯ ನೆಲದ ಮೇಲೆ ಕುಳಿತುಕೊಂಡು ರಾತ್ರಿ ಪೂರ್ತಿ ನಾನು ನಿದ್ದೆ ಮಾಡುವವರೆಗೂ ನನಗೆ ಹಳೆಯ ಕಥೆಗಳನ್ನು ಓದಿ ಹೇಳಬೇಕು. ಆದರೆ ನೆನಪಿರಲಿ, ನಾನು ಮಲಗಿದ್ದು ನೀನು ಎದ್ದು ಹೋಗುವ ಹಾಗಿಲ್ಲ. ಬೆಳಗಾಗುವವರೆಗೂ ನೀನು ನನ್ನ ಕಣ್ಣೆದುರೇ ಇರಬೇಕು. ಇದು ಮಾಯಾಗೆ ದೈಹಿಕ ಹಿಂಸೆಗಿಂತಲೂ ಮಿಗಿಲಾದ ಮಾನಸಿಕ ಹಿಂಸೆಯಾಗಿತ್ತು. ವಿರಾಟ್ ತನ್ನ ಅಹಂಕಾರವನ್ನು ಮರೆಯಲು ಅವಳನ್ನು ಒಬ್ಬ ಸೇವಕಿಯಂತೆ ನಡೆಸ್ಕೊಳ್ತಾ ಇದ್ದ. ಮಾಯಾ ಮೌನವಾಗಿ ಒಪ್ಕೊಂಡ್ಳು. ರಾತ್ರಿ 11 ಗಂಟೆ. ವಿರಾಟ್ ಬೆಡ್ ಮೇಲೆ ಆರಾಮವಾಗಿ ಮಲಗಿದ್ದ. ಮಾಯಾ ನೆಲದ ಮೇಲೆ ಕುಳಿತು ಹಳೆಯ ಕಾದಂಬರಿಯೊಂದನ್ನು ಓದ್ತಾ ಇದ್ಲು. ಅವಳ ಧ್ವನಿಯಲ್ಲಿ ಒಂದು ರೀತಿಯ ಮಧುರತೆ ಇತ್ತು. ಓದುತ್ತಾ ಓದುತ್ತಾ ಅವಳ ಕಣ್ಣುಗಳು ಹಳೆಯ ನೆನಪುಗಳತ್ತ ಜಾರಿದ್ವು. ಒಂದು ಕಾಲದಲ್ಲಿ ಅವರಿಬ್ಬರು ಹೀಗೆಯೇ ಕುಳಿತು ಹರಟೆ ಹೊಡಿತಾ ಇದ್ರು, ಮುದ್ದು ಮಾತಾಡ್ತಾ ಇದ್ರು. ಒಬ್ಬರು ಕಂಡ್ರೆ ಒಬ್ಬರಿಗೆ ಅತೀವವಾದ ಪ್ರೇಮ, ಆಕರ್ಷಣೆ, ಏನೋ ಒಂದು ರೀತಿಯ ಕರುಣೆ, ಕನಸು ಎಲ್ಲವೂ ಕೂಡ ಅವರ ಒಂದು ಜೀವನದಲ್ಲಿತ್ತು. ವಿರಾಟ್ ನಿದ್ರಿಸುವಂತೆ ನಟಿಸ್ತಾ ಇದ್ರು. ಅವನ ಗಮನವೆಲ್ಲ ಅವಳ ಮೇಲೆ ಇತ್ತು. ನೆಲದ ಮೇಲೆ ಕುಳಿತಿದ್ರು. ಮಾಯಾ ರಾಜಕುಮಾರಿಯಂತೆ ಕಾಣ್ತಿದ್ಲು. ಅವಳ ದಣಿವರಿಯದ ಧ್ವನಿ ಅವನಿಗೆ ಒಂದು ರೀತಿಯ ಸಮಾಧಾನ ನೀಡ್ತಿತ್ತು. ಸರಿ ರಾತ್ರಿ 2 ಗಂಟೆ. ಮಾಯಾ ಓದ್ತಾನೆ ಇದ್ದಾಳೆ. ಅವಳ ಕಣ್ಣುಗಳು ನಿದ್ರೆಯಿಂದ ಭಾರವಾಗ್ತಾ ಇದ್ವು. ಆದರೆ ವಿರಾಟ್ ಹಾಕಿದ್ದ ಷರತ್ತಿನ ಭಯದಿಂದ ಅವಳು ನಿಲ್ಲಿಸಲಿಲ್ಲ. ಇದ್ದಕ್ಕಿದ್ದಂತೆ ವಿರಾಟ್ ಎದ್ದು ಕುಳಿತ. ಸಾಕು ನಿಲ್ಲಿಸು. ನಿನಗೆ ಈ ನಾಟಕ ಸಾಕಾಗಲ್ವಾ ಮಾಯಾ? ಎಷ್ಟೊಂದು ನಟಿಸ್ತೀಯ. ನನ್ನ ಮೇಲೆ ನಿನಗೆ ಪ್ರೀತಿಯೇ ಇಲ್ಲ ಅಂದಮೇಲೆ ಇಷ್ಟೊಂದು ಶ್ರದ್ಧೆಯಿಂದ ನನ್ನ ಷರತ್ತು ಯಾಕೆ ಪಾಲಿಸ್ತೀಯಾ? ಬರೀ ಹಣಕ್ಕಾಗಿಯಾ ಎಂದು ಜೋರಾಗಿ ಕೇಳಿದ. ಮಾಯಾ ಪುಸ್ತಕವನ್ನು ಕೆಳಗಿಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು, ಪ್ರೀತಿ ಇಲ್ಲ ಅಂತ ನಿಮಗೆ ಯಾರು ಹೇಳಿದ್ರು ವಿರಾಟ್? ಪ್ರೀತಿ ಇರೋದಕ್ಕೆ ತಾನೇ ನೀವು ಕೊಟ್ಟ ಇಷ್ಟೊಂದು ನೋವನ್ನು ನಗುತ್ತಲೇ ಸಹಿಸ್ಕೊಳ್ತಾ ಇದ್ದೀನಿ. ನೀವು ನನ್ನನ್ನು ಏನೆಂದು ಬೇಕಾದರೂ ಅಂದ್ಕೊಳ್ಳಿ, ಆದರೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಸ್ಥಾನ ಯಾವತ್ತೂ ಬದಲಾಗಲ್ಲ ವಿರಾಟ್. ವಿರಾಟ್ನ ಕೋಪ ಪಕ್ಕಕ್ಕೆ ಸರಿದು ಕ್ಷಣಕಾಲ ಮೌನ ಅನ್ನೋದು ಆವರಿಸುತ್ತೆ. ಅವಳ ಮಾತು ಅವನ ಕಲ್ಲಿನಂತಹ ಹೃದಯವನ್ನು ಮೆಲ್ಲಗೆ ಕರಗಿಸುವಂತಿತ್ತು. ಅವನು ಅವಳ ಹತ್ತಿರ ಬಂದು ನೆಲದ ಮೇಲೆ ಅವಳ ಎದುರು ಕುಳಿತ. ಹಾಗಾದರೆ ಅದು ಯಾಕೆ ನನ್ನನ್ನು ಬಿಟ್ಟು ಹೋದೆ? ಆ ಹಣದ ಚೀಲ ಬೇಕಿತ್ತು ಅಂತ ತಾನೇ ಎಂದು ಕೇಳಿದಾಗ ಅವನ ಧ್ವನಿಯಲ್ಲಿ ನೋವಿತ್ತು. ಮಾಯಾ ಅವನ ಕೈಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅಂದ್ಲು, ಅದನ್ನು ಹೇಳೋಕೆ ಇದು ಸರಿಯಾದ ಸಮಯ ಖಂಡಿತ ಅಲ್ಲ ವಿರಾಟ್. ಆ ಸತ್ಯ ನಿಮಗೆ ಗೊತ್ತಾದ ದಿನ ನೀವೇ ನಿಮ್ಮನ್ನು ಕ್ಷಮಿಸಿಕೊಳ್ಳಲ್ಲ. ಸದ್ಯಕ್ಕೆ ನಾನು ನಿಮ್ಮ ಈ ಷರತ್ತಿನ ಆಳಷ್ಟೇ. ಅವಳು ಅವನ ಕೈಗಳನ್ನು ಮುದಿಸುತ್ತಿದ್ದಾಗ ವಿರಾಟ್ಗೆ ತನ್ನ ಹಳೆಯ ಮಾಯ ಸಿಕ್ಕಂತೆ ಭಾಸವಾಯಿತು. ಅವನು ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡ. ಈ ಅಪ್ಪುಗೆಯಲ್ಲಿ ಕೋಪವಿರಲಿಲ್ಲ, ಬರೀ ವಿರಹದ ಬೇಗೆ ಇತ್ತು. ಆದರೆ ಕತೆ ಇಲ್ಲೇ ಮುಗಿಯೋದಿಲ್ಲ. ಮರುದಿನ ಬೆಳಗ್ಗೆ ವಿರಾಟ್ನ ಮನೆಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ. ಅವನು ಮಾಯಾಳನ್ನು ಕಂಡು, ಮಾಯಾ ಎಲ್ಲಿ, ನೀನು ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ನಿನ್ನನ್ನು ಹುಡುಕಿಕೊಂಡು ಎಲ್ಲೆಡೆ ಅಲೆದಾಡಿದೆ ಎನ್ನುತ್ತಾನೆ. ವಿರಾಟ್ ಆ ವ್ಯಕ್ತಿಯನ್ನು ನೋಡಿ ದಂಗಾಗಿ ಹೋಗ್ತಾನೆ. ಆ ವ್ಯಕ್ತಿ ಯಾರು? ಮಾಯಾಳ ಗುಟ್ಟು ಏನಾಗಿರ್ಬೋದು? ಮುಂದಿನ ಭಾಗಕ್ಕಾಗಿ ಕಾಯ್ತಾಯಿರಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನಿಮ್ಮ ಫೋನ್ನಲ್ಲಿ ನೋಟಿಫಿಕೇಷನ್ ಬರುತ್ತೆ. ತಕ್ಷಣ ನೀವು ಕಥೆಯನ್ನು ನೋಡಬಹುದು, ಮಿಸ್ ಆಗೋದೇ ಇಲ್ಲ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿಬಿಡಿ. ಇದರಿಂದ
ನಿಮ್ಮ ದುಡ್ಡೇನು ಖರ್ಚಾಗಲ್ಲ. ಇದರಿಂದ ನನಗೆ ಪ್ರೀತಿ, ಪ್ರೋತ್ಸಾಹ ಸಿಗುತ್ತೆ. ಧನ್ಯವಾದಗಳು. ಆದಷ್ಟು ಬೇಗ ಕತೆ ನಾಳೆ 11ರಿಂದ 1 ಗಂಟೆ ಒಳಗೆ ಅಪ್ಲೋಡ್ ಆಗುತ್ತೆ. ಮಿಸ್ ಮಾಡದೆ ಚೆಕ್ ಮಾಡ್ತಾ ಇರಿ ಯೂಟ್ಯೂಬ್‌ನ.